ರಾಷ್ಟ್ರೀಯ ಜನಗಣತಿ ಸಮೀಕ್ಷೆ ಕಾರ್ಯಕ್ಕೆ ನೇಮಕವಾಗಿರುವ ವಿಶೇಷ ಚೇತನ ನೌಕರರು ಹಾಗೂ ಶಿಕ್ಷಕರು ಸ್ಥಳ ಬದಲಾವಣೆ ಮತ್ತು ವಿನಾಯಿತಿಗಾಗಿ ಪಟ್ಟು ಹಿಡಿದಿದ್ದು ನಾಳೆಯಿಂದ ಆರಂಭವಾಗಬೇಕಿದ್ದ ಗಣತಿ ಕಾರ್ಯಕ್ಕೆ ಬಿಕ್ಕಟ್ಟು ಎದುರಾಗಿದೆ. ಇವತ್ತು ಸಂಜೆಯ ಒಳಗೆ ಬೇಡಿಕೆ ಈಡೇರದೇ ಇದ್ರೆ ಕೆಲಸಕ್ಕೆ ಗೈರಾಗಿ ಜಿಬಿಎ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ನೌಕರರು ಎಚ್ಚರಿಸಿದ್ದಾರೆ. ಹರಿಹರ ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳ ಪದಚ್ಯುತಿ ಪ್ರಕರಣ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಮಠದ ಬೈಲಾ ಪ್ರಕಾರ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಿದ್ದೇವೆ ಅಂತ ಟ್ರಸ್ಟ್ನವರು ಹೇಳಿದ್ದಾರೆ. ಈ ನಡುವೆ ಮಠವನ್ನ ಬಿಡೋದಿಲ್ಲ ಅಂತ ವಚನಾನಂದ ಸ್ವಾಮೀಜಿ ಹೇಳ್ತಿದ್ದಾರೆ. ಪದಚ್ಯುತಿ ಮಾಡಿದ ಟ್ರಸ್ಟಿಗಳನ್ನ ಬದಲಿಸಿ ಹೊಸ ಟ್ರಸ್ಟಿಗಳನ್ನ ಮಾಡಲು ಸ್ವಾಮೀಜಿ ಭಕ್ತರ ಚಿಂತನೆ ನಡೀತಾ ಇದ್ದು, ಇದು ಕಾನೂನು ಹೋರಾಟಕ್ಕೆ ವೇದಿಕೆ ಸಿದ್ಧವಾಗುವ ಸಾಧ್ಯತೆಯನ್ನ ಉಂಟುಮಾಡಿದೆ. ನಮ್ಮದೇ ನೆಲದಲ್ಲಿ ನಾವು ಅನಾಥರಾಗಿದ್ದೇವೆ ಅಂತ ಬೆಂಗಳೂರಿನ ಹೆಮ್ಮಿಗೆಪುರ ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. 2 ವರ್ಷಗಳಿಂದ ಈ ಖಾತೆಗಾಗಿ ಕಚೇರಿಗೆ ಅಲೆದಾಡ್ತಾ ಇದ್ದೇವೆ. ಕೈಯಲ್ಲಿ ಆಸ್ತಿ ಪತ್ರ, ಕಣ್ಣೆದುರು ಜಾಗವಿದ್ರೂ ಏನು ಮಾಡೋಕೆ ಆಗ್ತಾ ಇಲ್ಲ ಅಂತ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಹೆಮ್ಮಿಗೆಪುರ ನಿವಾಸಿಗಳು ಕಿಡಿಕಾರಿದ್ದು, ಈ ಖಾತ ದಂಧೆಯಿಂದ ನರಕ ಕಾಣ್ತಿದ್ದೇವೆ ಅಂತ ಪೋಸ್ಟ್ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವ ತುಂಗಭದ್ರಾ ನದಿ ಜಲಾಶಯದಲ್ಲಿ ಅಳವಡಿಸಿದ ಹೊಸ ಕ್ರಸ್ಟ್ ಗೇಟ್ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ವೀಕ್ಷಣೆ ಮಾಡಿದ್ದಾರೆ. ಹಳೆಯ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿರೋದು ಈಗಾಗಲೇ ತೆರವು ಮಾಡಿದ್ದಾರೆ. ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಇನ್ನು ಮೇ 15ರೊಳಗೆ ತುಂಗಭದ್ರಾ ಜಲಾಶಯದ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಪೂರ್ಣಗೊಳ್ಳಲಿದೆ ಅಂತ ಹೊಸಪೇಟೆಯಲ್ಲಿ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ತಿಳಿಸಿದ್ದಾರೆ. ಈಗಾಗಲೇ 1 ಗೇಟ್ ಹೊರತುಪಡಿಸಿ ಎಲ್ಲಾ ಗೇಟ್ ಅಳವಡಿಕೆ ಮಾಡಲಾಗಿದೆ. ಇನ್ನುಳಿದ ಎಲ್ಲಾ ಗೇಟ್ಗಳನ್ನು ಮೇ 15ರ ಒಳಗೆ ಅಳವಡಿಸಲಾಗುವುದು. ಎಲ್ಲರ ಸಹಕಾರದಿಂದ ಇವತ್ತು ಗೇಟ್ಗಳು ಪೂರ್ಣಗೊಳ್ಳಲಿವೆ. ಗೇಟ್ ಅಳವಡಿಕೆಗೆ ಸಹಕರಿಸಿದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ, ಆಂಧ್ರ ಸರ್ಕಾರಕ್ಕೆ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಅಭಿನಂದನೆ ತಿಳಿಸಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಬೆಳಗ್ಗೆ ಸಮಯದಲ್ಲಿ ತೆರೆಯಲ್ಪಟ್ಟ ಬಾರ್ನ ಶಾಸಕ ಶ್ರೀ ಎಸ್ ಸುರೇಶ್ ಕುಮಾರ್ ಪರಿಶೀಲನೆ ಮಾಡಿ ಬಂದ್ ಮಾಡಿಸಿದ್ದಾರೆ. ಈ ಹಿಂದೆ ಬೆಳಗ್ಗೆ 7 ಗಂಟೆ ಮುಂಚೆಯೇ ಒಂದು ಬಾರ್ ತೆರೆಯಲ್ಪಟ್ಟಿರುವುದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಶಾಸಕರು ಸ್ವತಃ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ತಕ್ಷಣವೇ ಬಾರ್ ಮುಚ್ಚುವಂತೆ ಸೂಚನೆ ನೀಡಿದರು. ಬೆಳಂಬೆಳಗ್ಗೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಕೆಳಗೆ ಅಗ್ನಿ ಅವಘಡ ಸಂಭವಿಸಿದೆ. ಬೃಹತ್ ಕಸದ ರಾಶಿಯಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ವಾತಾವರಣದಲ್ಲಿ ದಟ್ಟವಾದ ಹೊಗೆ ಆವರಿಸಿತ್ತು. ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ನಾಗಾಪುರದಲ್ಲಿ ತೆಂಗಿನಕಾಯಿ ಕಳ್ಳಿಯ ಕಾಟ ಶುರುವಾಗಿದ್ದು, ಶ್ರೀ ಲಕ್ಷ್ಮೀದೇವಿ ರೈಸ್ ಕಾರ್ನರ್ ಅಂಗಡಿಯಿಂದ 15 ತೆಂಗಿನಕಾಯಿಗಳನ್ನು ಮಹಿಳೆಯೊಬ್ಬಳು ಕದ್ದೊಯ್ದಿದ್ದಾಳೆ. ಈ ಹಿಂದೆಯೂ ಕಳ್ಳತನ ಮಾಡಿದ್ದ ಈಕೆಯನ್ನ ಹಿಡಿಯಲು ಮಾಲೀಕ 1 ವಾರ ಕಾದಿದ್ರೂ ಸಹ ನಿನ್ನೆ ಮುಂಜಾನೆ 3 ಗಂಟೆ ಸುಮಾರಿಗೆ ಬಂದು ಮತ್ತೆ ಕೈಚಳಕ ತೋರಿದ್ದಾಳೆ. ಕಳ್ಳತನದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಹಗಲಿನಲ್ಲಿ ಕಬ್ಬು ಕಡಿಯುವ ಕೆಲಸದ ನೆಪದಲ್ಲಿ ರಾತ್ರಿಯಾದರೆ ಬೀಗ ಹಾಕಿದ ಮನೆಗಳನ್ನ ಗುರುತಿಸಿ ಕನ್ನ ಹಾಕಿ ಚಿನ್ನಾಭರಣ ದೋಷುತ್ತಾ ಇದ್ದ ಖದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಘಟನೆ ಕಲಬುರಗಿ ಜಿಲ್ಲೆಯ ಕಾಳಗಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ನಡೆದಿದೆ. ಕಳ್ಳತನ ಮಾಡಿದ್ದ ಅಪ್ಪಾಜಿ ಚೌಹಾಣ್ ಮತ್ತು ಮಿಥುನ್ ಚೌಹಾಣ್ ಎಂಬ ಕಿಲಾಡಿ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಮಾಧವರ ಮೆಟ್ರೋ ನಿಲ್ದಾಣದಲ್ಲಿ ಮೃತಪಟ್ಟ ತನ್ನ ಮರಿಗಾಗಿ ತಾಯಿ ಕೋತಿಯೊಂದು ಬಳಲ್ತಾ ಇದ್ದ ದೃಶ್ಯ ಜನರ ಕರುಳನ್ನ ಕಿವುಚುವಂತಿದೆ. ಸುಮಾರು 1 ವಾರದ ಹಿಂದೆಯೇ ಮರಿ ಕೋತಿ ಸಾವನ್ನಪ್ಪಿದ್ರೂ ಅದರ ದೇಹವನ್ನ ಬಿಡದೆ ತಾಯಿ ಕೋತಿ ಮರಿಯ ಸ್ಕೆಲಿಟನ್ ಎತ್ತಿಕೊಂಡು ಅಲಿತಾ ಇದೆ.